ಹಾಯ್, ಈಗಷ್ಟೇ ಟೀಮ್ ಇಂಡಿಯಾ ಕ್ಯಾಂಪಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಹೊರಗಡೆ ಬರ್ತಾ ಇದೆ. ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಏನು ಲಾಸ್ಟ್ ಒಂದು ಮ್ಯಾಚಲ್ಲಿ ಅವರಿಗೆ ಸ್ವಲ್ಪ ಇಂಜುರಿ ಕಾಣಿಸಿತ್ತು. ಸೊ ಅವರು ಕ್ವಾಡ್ರಿಸೆಪ್ಸ್ ಇಂಜುರಿ ಕಾರಣದಿಂದ ಐರ್ಲೆಂಡ್ ವಿರುದ್ಧ T20 ಮ್ಯಾಚ್ ಏನಿದೆ 26ನೇ ತಾರೀಕು ಜೂನ್, 28ನೇ ತಾರೀಕು, ಸೊ ಎರಡರಲ್ಲೂ ಕೂಡ ಅವರು ಇಲ್ಲ, ಟೂರಿಗೆ ರೂಲ್ಡ್ ಔಟ್ ಆಗಿದ್ದಾರೆ ಅಂತ. ಸೊ ಹಾಗಾಗಿ ಒಂದು ಮೇನ್ ಪ್ರಶ್ನೆ ಈಗ ಮುನ್ನೆಲೆಗೆ ಮತ್ತೆ ಬರ್ತಾ ಇದೆ, ರಜತ್ ಪಟಿದಾರ್ ಅವ್ರನ್ನ ಈಗ ಪಿಕ್ ಮಾಡ್ತಾರ ಅಂತ. ಯಾಕಂತಂದ್ರೆ ಈ ಸಿರೀಸ್ ನಾವು ನೋಡಿದಾಗ ಆರಂಭದಿಂದಲೂ ಕೂಡ ಒಂದಷ್ಟು ಇಂಜುರಿ ಇತ್ತು. ಹಾರ್ದಿಕ್ ಪಾಂಡ್ಯ ಇದ್ರು, ಸೊ ಅವ್ರ ಇಂಜುರಿ ಅಂತ ಹೇಳಿ ನಿತೀಶ್ ಕುಮಾರ್ ರೆಡ್ಡಿ. ಸೊ ಹಾಗೆ ನಿತೀಶ್ ಕುಮಾರ್ ರೆಡ್ಡಿನ ಪಿಕ್ ಮಾಡಿದ್ರು, ಈಗ ಅವರು ಕೂಡ ಇಂಜುರಿ ಆಗಿದ್ದಾರೆ. ಒಂದು ಕಡೆ ವರುಣ್ ಚಕ್ರವರ್ತಿ ಅವರು ಕೂಡ ಇಂಜೂರ್ಡ್ ಆಗಿ ಈಗ ರೂಲ್ಡ್ ಔಟ್ ಆಗಿದ್ದಾರೆ ಐರ್ಲೆಂಡ್ T20ಇಂದ. ಸೊ ಅವ್ರ ಬದಲು ಮೇ ಬಿ ಕುಲ್ದೀಪ್ ಯಾದವ್ ಒಳಗಡೆ ಬರಬಹುದು, ಆ ಒಂದು ಚಾನ್ಸಸ್ ಇದೆ. ಆದರೆ ಇನ್ನೂ ಕೂಡ ರಿಪ್ಲೇಸ್ಮೆಂಟ್ ಯಾರು ಅಂತ ಹೇಳಿಲ್ಲ, ಯಾರಿಗೆ, ವರುಣ್ ಚಕ್ರವರ್ತಿಗೆ. ಆದರೆ ಈಗ ಪ್ರಶ್ನೆ ಬರ್ತಾ ಇರೋದು, ಏನು ಹಿಂದೆನೇ ರಜತ್ ಪಟಿದಾರ್ T20ಗೆ ಬರ್ತಾರೆ, ಬೇರೆ ಚಾಯ್ಸೇ ಇಲ್ಲ ಅನ್ನೋ ರೀತಿಯಾಗಿತ್ತು. ವೈಭವ್ ಸೂರ್ಯವಂಶಿ ಒಬ್ಬರು, ಪಟಿದಾರ್ ಒಬ್ಬರು, IPL 2026 ಸ್ಟ್ಯಾಂಡ್ ಔಟ್ ಆದಂಥ ಪ್ಲೇಯರ್ಗಳು. ಹಾಗಾಗಿ ಈಗಾದರೂ ಬರ್ತಾರ, ಸೆಲೆಕ್ಟರ್ಸ್ ಮಣೆ ಹಾಕ್ತಾರ ಅಂತ. ಯಾರೋ ಕೆಲವರು ಹೇಳ್ತಾ ಇದ್ರು ಗಂಭೀರ್ ಏನು ಸೆಲೆಕ್ಟರ್ ಅಲ್ಲ, ಗಂಭೀರನ ಆಯ್ಕೆ ಮಾಡೋದ ಅಂತ. ಬಟ್ ಗಂಭೀರ್ ಅವರ ಪ್ರಿಫರೆನ್ಸ್ ಟಾಪಲ್ಲಿರುತ್ತೆ. ಅವ್ರಿಗೆ ಯಾವ ಪ್ಲೇಯರ್ಗಳು ಬೇಕು, ಕ್ಯಾಪ್ಟನ್ ಯಾರು ಬೇಕು, ಅದು ಟಾಪ್ ಪ್ರಿಯಾರಿಟಿಲಿರುತ್ತೆ. ಭಾಳಷ್ಟು ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಗಂಭೀರ್ ಅವರ ಪಾತ್ರನೇ ಇಲ್ಲ, ಅವರೇನು ಈ ಟೀಮ್ ಆಯ್ಕೆ ವಿಚಾರದಲ್ಲಿ ತಲೆನೇ ಹಾಕಲ್ಲ ಅಂತಂದರೆ ಅದಕ್ಕಿಂತ ಮೂರ್ಖತನ ಬೇರೆ ಇಲ್ಲ. ಸೊ ಹಾಗಾಗಿ ನಾವು ಟೀಮನ್ನು ನೋಡಿದ್ರೆ ಎಲ್ಲಿ ಫಿಟ್ ಆಗ್ತಾರೆ ಈಗ, ಯಾಕಂತಂದರೆ ನಿತೀಶ್ ಕುಮಾರ್ ರೆಡ್ಡಿ ಒಬ್ಬ ಆಲ್ರೌಂಡರ್, ರಜತ್ ಪಟಿದಾರ್ ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನ್. ಸೊ ಹಾಗಾಗಿ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಆಗುತ್ತಾ, ಅಥವಾ ಆಲ್ರೌಂಡ್ರೇ ಬೇಕಾ ಒಳಗೆ ಬರಬೇಕಾದ್ರೆ, ಹಾಗಾದರೆ ಇನ್ನೊಂದು ಆಯ್ಕೆ ಇದೆ, ಇನ್ನೊಂದು ಆಪ್ಷನ್ ಇದೆ ರಜತ್ ಪಟಿದಾರ್ ಅಲ್ಲದೆ. ಫಸ್ಟಿಗೆ ನಾವು ರಜತ್ ವಿಚಾರವಾಗಿ ಬರೋಣ. ಈಗ ನಾವು ಟೀಮ್ ನೋಡಿದ್ರೆ ಶ್ರೇಯಸ್ ಅಯ್ಯರ್ ಇದ್ದಾರೆ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ ಒಬ್ಬ ಆಲ್ರೌಂಡ್ರಲ್ಲಿ ಆ್ಯಡ್ ಆದರು, ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್, ನಿತೀಶ್ ಕುಮಾರ್ ರೆಡ್ಡಿ ಈಗ ರೂಲ್ಡ್ ಔಟ್ ಆಗಿದ್ದಾರೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯ್, ಹರ್ಷಿತ್ ರಾಣಾ, ಹಾಗೆ ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್, ವೈಭವ್ ಸೂರ್ಯವಂಶಿ, ಪ್ರಸಿದ್ಧ ಕೃಷ್ಣ. ಸೊ ಇಷ್ಟು ಜನ ಇದ್ದಾರೆ ಈಗ ಟೀಮಲ್ಲಿ. ಸೊ ಈಗ ಇದರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹೊರಗಡೆ ಹೋದರೆ 14 ಜನ ಆಯ್ತು. ಈಗ ವರುಣ್ ಚಕ್ರವರ್ತಿ ಕೂಡ ಹೊರಗಡೆ ಬಿದ್ದಿದ್ದಾರೆ. 16 ಇದ್ದಿದ್ದು ಈಗ 14ಕ್ಕೆ ಬಂದು ನಿಂತಿದೆ. ಹಾಗಾಗಿ ಪ್ಲೇಯರನ್ನು ತಗೊಳ್ಳೇಬೇಕು ಇವರು. ಯಾಕಂತಂದರೆ ಸ್ಪಿನ್ನರ್ಸ್ ಆದರೂ ನೀವು ನೋಡಿದ್ರೆ ಸುಂದರ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ರವಿ ಬಿಷ್ಣೋ ಇದ್ದಾರೆ. ವರುಣ್ ಚಕ್ರವರ್ತಿ ಇಲ್ಲದೆ ಹೋದರೂ ಕೂಡ ನಡೆಯುತ್ತೆ ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ಪಿಚ್ಗಳಲ್ಲಿ, ಯಾಕಂದರೆ ಪೇಸರ್ಗಳಿಗೆ ಹೆಚ್ಚಿನ ಅಸಿಸ್ಟೆನ್ಸ್ ಇದೆ. ನಾವಿಲ್ಲಿ ರಜತ್ ಪಟಿದಾರ್ನ ಒಳಗಡೆ ತಂದರೆ ನಿಮಗೆ ಆಲ್ರೆಡಿ ಬೌಲಿಂಗ್ ಆಲ್ರೌಂಡರ್ಗಳು, ಪೇಸರ್ ಅಂತ ನೋಡಿದ್ರೆ ಶಿವಮ್ ದುಬೆ ಇದ್ದಾರೆ, ಹಾಗೆ ಹರ್ಷಿತ್ ರಾಣಾ ಕೂಡ ನೀವು ಆಲ್ರೌಂಡರ್ ಆಗಿ ಕನ್ಸಿಡರ್ ಮಾಡ್ಬೋದು. ಮಾಡಿಲ್ಲ ಅಂತರೂ ಕೂಡ ಗಂಭೀರ್ ಅದನ್ನು ಕನ್ಸಿಡರ್ ಮಾಡಿಸ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆನಾ? ಸೊ ಇಬ್ಬರು ನಿಮ್ಗೆ ಇರಬೇಕಾದ್ರೆ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿಗೆ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ರು ಆ ಥರದ್ದೇ ರಿಪ್ಲೇಸ್ಮೆಂಟ್ ಬೇಕು ಅಂತ ಏನೂ ಇಲ್ಲ. ಸೊ ರಜತ್ ಪಟಿದಾರ್ನ ನೀವು ಒಳಗಡೆ ತರ್ಬೋದು. ಸೊ ಈಗ ಒಂದು ರೈಟ್ ಟೈಮ್ ಅವ್ರನ್ನ, ಅವರ ಒಂದು ಟ್ಯಾಲೆಂಟ್ಗೆ, ಅವರ ಪರ್ಫಾರ್ಮೆನ್ಸ್ಗೆ ನೀವು ಒಂದು ಪ್ರಿಯಾರಿಟಿ ಕೊಡೋದಕ್ಕೆ. ಬಟ್ ಇಲ್ಲಿ ಪ್ರಶ್ನೆ ಬರುತ್ತೆ, ಆಲ್ರೆಡಿ ನೀವು ಟಾಪ್ 6ನ ನಿಮಗೆ ಹೇಳ್ಬಿಡ್ತೀನಿ. ಶ್ರೇಯಸ್ ಅಯ್ಯರ್ ಇದ್ದಾರೆ ಓಪನಿಂಗಲ್ಲಿ, ನಾವು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಅಂತಲೇ ಅಂದ್ಕೊಳ್ಳೋಣ. 1 ಡೌನಲ್ಲಿ ಇಶಾನ್ ಕಿಶನ್ ಇದ್ದಾರೆ, 4ನೇದರಲ್ಲಿ ಅಯ್ಯರ್ ಬಂದೇ ಬರ್ತಾರೆ, 5ನೇ ಪ್ಲೇಸಲ್ಲಿ ನಿಮಗೆ ಶಾರ್ಟ್ ತಿಲಕ್ ವರ್ಮಾ ಬರ್ತಾರೆ, ಹಾಗೆ 6ನೇದರಲ್ಲಿ ದುಬೆ. ಈ ಟಾಪ್ 6 ಆಲ್ರೆಡಿ ಪ್ಯಾಕ್ ಆಗಿದೆ. ಅದಾದಮೇಲೆ ಇವರು ಆಬ್ವಿಯಸ್ಲಿ ನೋಡೋದು ಅಕ್ಷರ್ ಪಟೇಲ್ ಅಥವಾ ವಾಷಿಂಗ್ಟನ್ ಸುಂದರ್ ಬರ್ತಾರೆ. ಸೊ ಅದಾದಮೇಲೆ ಫಾಸ್ಟ್ ಬೌಲರ್ಸ್ ಅಂತಂದರೆ ಒಂದು 3 ಇದ್ದೇ ಇರ್ತಾರೆ ಫಾಸ್ಟ್ ಬೌಲರ್ಸ್. ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಅಥವಾ ಪ್ರಸಿದ್ಧ ಕೃಷ್ಣ, ಸೊ ಇವರು ಪ್ಲೇಸ್ ಆಗ್ಬೋದು. ಒಬ್ಬ ಸ್ಪಿನ್ನರ್ ರವಿ ಬಿಷ್ಣೋಯಿ ಲೀಡ್ ಸ್ಪಿನ್ನರ್ ಜೊತೆ ಹೋಗ್ತಾರೆ, ಅಕ್ಷರ್ ಪಟೇಲ್. ಸೊ ಯಾರಾದರೂ ಒಬ್ಬರು ಸಪೋರ್ಟಿಂಗ್ ಸ್ಪಿನ್ನರ್ ಅಕ್ಷರ್ ಪಟೇಲ್ ಅಥವಾ ಸುಂದರ್ ಇರ್ತಾರೆ. ಕೆಳಗಡೆ 5 ಸ್ಲಾಟ್ ಬೌಲರ್ಗಳದ್ದು ಫಿಲ್ ಆಯಿತು. ಫಾರ್ ಎಕ್ಸಾಂಪಲ್ ಅಕ್ಷರ್ ಪಟೇಲ್, ರವಿ ಬಿಷ್ಣೋಯಿ, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಹರ್ಷಿತ್ ರಾಣಾ. ಸೊ ಇವ್ರನ್ನ ಪ್ಲೇಸ್ ಮಾಡಿದ್ರು ಅಂತಂದರೆ ಪ್ಯಾಕ್ ಆಗಿದೆ. ನಿಮಗೆ ವೈಭವ್ ಸೂರ್ಯವಂಶಿನ ಅಲ್ಲಿ ಅಕೊಮಡೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಒಂದು ವೇಳೆ ರಜತ್ ಪಟಿದಾರ್ ಆಯ್ಕೆ ಆದರೂ ಕೂಡ ಪ್ಲೇಯಿಂಗ್ 11 ಒಳಗಡೆ ಬರ್ತಾರ ಅನ್ನೋದು ಪ್ರಶ್ನೆ. ಬಟ್ ನನಗನ್ಸುತ್ತೆ ಅಟ್ಲೀಸ್ಟ್ ಅವ್ರನ್ನ ಆಯ್ಕೆ ಮಾಡಿ ಟೀಮಿಗೆ ತಗೊಳ್ಳಿ. ಇಂಗ್ಲೆಂಡ್ಗೂ ಕೂಡ ಇಲ್ಲ ಅಂತ ಹೇಳಲಾಗ್ತಿದೆ ನಿತೀಶ್ ಕುಮಾರ್ ರೆಡ್ಡಿ, ನಿಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಆ ಕಾರಣಕ್ಕೆ ರಜತ್ ಪಟಿದಾರ್ ಅವ್ರನ್ನ ಈ ಸಲ ಆದರೂ ಆಯ್ಕೆ ಮಾಡ್ಕೊಳ್ಬೇಕು. ನೋಡೋಣ ನೀವೇನು ಹೇಳ್ತೀರಾ, ಒಂದು ಆಪ್ಷನ್ ಇದೆಯಾ ಅಂತ. ಇಲ್ಲ, ರಜತ್ ಪಟಿದಾರ್ ಅವ್ರನ್ನ ನಾವು ತಗೊಳ್ಳೋದೇ ಇಲ್ಲ, ನಮಗೆ ಏನು ಎಕ್ಸಾಕ್ಟ್ಲಿ ನಿತೀಶ್ ಕುಮಾರ್ ರೆಡ್ಡಿ ಥರನೇ ಒಬ್ಬ ಬೌಲಿಂಗ್ ಆಪ್ಷನ್ನೇ ಬೇಕು ಅಂತಂದರೆ ಯು ಕ್ಯಾನ್ ಗೋ ವಿತ್ ವೆಂಕಟೇಶ್ ಅಯ್ಯರ್. ಸೊ ವೆಂಕಟೇಶ್ ಅಯ್ಯರ್ ಅಂತ ಒಂದು ಆಯ್ಕೆ ಇದೆ. ವೆಂಕಟೇಶ್ ಅಯ್ಯರ್ ಅವರಿಗೆ ಬೌಲಿಂಗನ್ನು ಇತ್ತೀಚೆಗೆ ಕೊಡ್ತಾ ಇಲ್ಲ, ಬಟ್ ಇತ್ತೀಚೆಗೆ ಅವರು ಫ್ರಾಂಚೈಸಿ ಕ್ರಿಕೆಟನ್ನು ಆಡಿದಾಗ ಬೌಲಿಂಗ್ ಮಾಡಿದ್ದಾರೆ. ಸೊ ವೆಂಕಟೇಶ್ ಅಯ್ಯರ್ ಅವ್ರನ್ನ ಪಿಕ್ ಮಾಡಬಹುದು, ಆ ಒಂದು ಚಾನ್ಸಸ್ ಇದೆ. ಸೊ ಆದರೆ ಎಷ್ಟು ಮಟ್ಟಿಗೆ ಇದಕ್ಕೆ ಮಣೆ ಹಾಕ್ತಾರೆ ಗೊತ್ತಿಲ್ಲ. ಯಾಕಂತಂದರೆ ಬ್ಯಾಟಿಂಗಲ್ಲಂತೂ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅವ್ರನ್ನ ನೀವು ತಗೊಂಡ್ರೂ ಕೂಡ ಲೋವರ್ ದ ಆರ್ಡರ್ ಆಡಿಸ್ಬೇಕೆಲ್ಲಾದರೂ, ದುಬೈ ಆದಮೇಲೆ 6 or 7 ಆ ಥರ ಒಂದು ಸ್ಪಾಟಲ್ಲಿ ಆಡಿಸ್ಬೇಕು. ಬಟ್ ಹಿಂದೆ ಅದನ್ನು ಟ್ರೈ ಮಾಡಿದ್ದಾರೆ, 6-7ರಲ್ಲೂ ಕೂಡ ಬಂದು RCBಲೂ ಕೂಡ ಟ್ರೈ ಮಾಡಿದ್ದಾರೆ, ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೌಲಿಂಗ್ ಕೂಡ ಒಂದು 2-3 ಓವರ್ಗೆ ಏನು ಮೋಸ ಇಲ್ಲ. ಸೊ ನನಗನ್ನಿಸ್ತಾ ಇದೆ, ಇನ್ ಕೇಸ್ ಏನಾದರೂ ನೀವು ರಜತ್ ಪಟಿದಾರ್ ಅವ್ರನ್ನ ಕನ್ಸಿಡ್ರೇಷನಲ್ಲಿ ಇಡಲಿಲ್ಲ ಅಂತಂದರೆ
ವೆಂಕಟೇಶ್ ಅಯ್ಯರ್ ವಿಲ್ ಬಿ ಅ ವೆರಿ ಗುಡ್ ಬೆಟ್ ಇನ್ ಪ್ಲೇಸ್ ಆಫ್ ನಿತೀಶ್ ಕುಮಾರ್ ರೆಡ್ಡಿ. ಬೇರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳು ಅಂತಂದರೆ ನಿಮಗೆ ಇಡೀ ದೇಶದಲ್ಲಿ ನಾವು ನೋಡಿದ್ರೆ ತುಂಬ ಕಡಿಮೆ ಇದ್ದಾರೆ. ಸೊ ಯಾರನ್ನ ನೀವು ಪಿಕ್ ಮಾಡ್ತೀರಾ? ನಿಮ್ಮ ತಲೆಯಲ್ಲಿ ಯಾರಾದರೂ ಇದ್ದರೆ ಅದರ ದಯವಿಟ್ಟು ಕಮೆಂಟ್ ಮಾಡಿ. ಒಂದು ವೇಳೆ ಅಯ್ಯರ್ ಪಟ್ಟಿದಾರಲ್ಲ ಅಂತಂದರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸ್ ಯಾರಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ವರುಣ್ ಚಕ್ರವರ್ತಿ ಪ್ಲೇಸ್ಗೆ ಕುಲ್ದೀಪ್ ಯಾದವ್ ಬರ್ಬೋದು. ಸೊ ಅದನ್ನು ಬರ್ದೇನೂ ಹೋಗ್ಬೋದು. ಹಾಗೇ ಇವರು ಪ್ರವಾಸಕ್ಕೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ದೊಡ್ಡ ಪ್ರಶ್ನೆ ಇರೋದು ರಜತ್ ಪಟ್ಟಿದಾರ್ ಟೀಮ್ ಒಳಗಡೆ ಬರ್ತಾರಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ನೀವು ಕಮೆಂಟ್ ಮಾಡಿ, ಈಗಾದರೂ ಅವ್ರನ್ನ ಪಿಕ್ ಮಾಡಲಾಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.